ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ರಾಘವೇಂದ್ರ ಮತಬೇಟೆ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಭರ್ಜರಿ ಪ್ರಚಾರ ನಡೆಸಿದ್ದು, ಮೋದಿ ಸಾಧನೆಗಾಗಿ ಬಿಜೆಪಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ದಾರೆ. 10 ವರ್ಷಗಳಲ್ಲಿ ದೇಶದಲ್ಲಿ ಉತ್ತಮ ಸಾಧನೆಯಾಗಿದೆ. ದೇಶದ ಅಭಿವೃದ್ಧಿಗೆ ಮತ್ತೊಮ್ಮೆ ಬಿಜೆಪಿಗೆ ಬೆಂಬಲ ನೀಡಿ ಅಂದಿದ್ದಾರೆ. ತೀರ್ಥಹಳ್ಳಿಯ ಸಾರ್ವಜನಿಕ ಸಭೆಯಲ್ಲಿ ರಾಘವೇಂದ್ರ ಮಾತಾಡಿದ್ದಾರೆ. ಇವತ್ತು ಸಾಕಾರ ಆಗಿದೆ. ಆರ್ಟಿಕಲ್ 370 ಸಾಕಾರ ಆಗಿದೆ. ಜನ ಬಂದಿದ್ದಾರೆ. ಇಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಎಲ್ಲ ಕಡೆಯೂ ಕೂಡ ಪ್ರಮುಖ. ನಾನು ಎಲ್ಲ ಸಭೆಗಳು ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಒಂದು BB ಚಂದ್ರೇಗೌಡರು ಒಂದು ಭಾಷೆ ಟಿಕೆಟ್ ಗ್ರಾಮ ಪಂಚಾಯತ್ ತೂದು ಗ್ರಾಮ ಪಂಚಾಯತ್ ಬಂದವರು ಜನ ಕೈ ಇರಿದುಕೊಂಡ್ರು. ಅವರೆಲ್ಲ ಒಟ್ಟು ನಿಂತು ನರೇಂದ್ರ ಮೋದಿ ಅವರ ಪ್ರಧಾನಿಯಾಗುವುದನ್ನ ಜನ ಬಂದಿದ್ದಾರೆ. ಇಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಎಲ್ಲ ಕಡೆಯೂ ಕೂಡ ಪ್ರಮುಖ. ಇರಿದುಕೊಂಡ್ರು. ಅವರೆಲ್ಲ ಒಟ್ಟು. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಮತಶಿಕಾರಿ ನಡೆಸಿದ್ದಾರೆ. ವಿವಿಧ ಸಮಾಜಗಳ ಸಭೆ ನಡೆಸೋ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಮತ ಬ್ಯಾಂಕ್ ಗಟ್ಟಿಗೊಳಿಸೋ ತಂತ್ರಗಾರಿಕೆ ನಡೆಸಿದ್ದಾರೆ ಈಶ್ವರಪ್ಪ. ಧರ್ಮ ರಕ್ಷಣೆಯ ಹೋರಾಟದಲ್ಲಿ ನನ್ನನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ವಿಪ್ರ ಸಮಾಜದಿಂದ ವಿಪ್ರ ಸ್ನೇಹ ಮಿಲನ, ವಿಪ್ರ ಸಮಾಜದ ಹಿರಿಯರಿಗೆ ಈಶ್ವರಪ್ಪ ಮಾತಾಡಿಸಿದ್ದಾರೆ. ಅವರೆಲ್ಲರೂ ಕೂಡ ಈಶ್ವರಪ್ಪಗೆ ಶುಭ ಹಾರೈಸಿದ್ದಾರೆ. ಇದು ಕೇಂದ್ರದ ನಾಯಕ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವರೆಲ್ಲರೂ ಬಂದಿದೆ. ಅವರಿಗೆ ಒಂದು ಭ್ರಮೆ, ಈ ಒಂದು ಜಾತಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಬಿಜೆಪಿ ಕರ್ನಾಟಕ ಜಾತಿ ಬೇಕಲ್ಲ. ಬಹಳ ಸಲ ಜಗಳ ಬಂದಿದೆ. RSS ಹಿರಿಯರನ್ನು ಕೂಡ ನಾವು ವಿಚಾರಗಳು ಬಂದಿದೆ. ಅವರು ಬೇರೆಲ್ಲ ಬೇಕಿರಪ್ಪ ಅಂತ ಹೇಳಿಲ್ಲ, ಅವ್ರ ಮಾತು ಕೇಳಿಲ್ಲ. ಹಾಗಾಗಿ ಇವತ್ತು ಇಡೀ ದೇಶದ ಗಮನ ಸೆಳೆಯಬೇಕು, ಹಿಂದುತ್ವವನ್ನು ಉಳಿಸಬೇಕು, ಹಿಂದೂ ಪರವಾಗಿರುವ ನಾಯಕರಿಗೆ ಗೌರವ ಇರಬೇಕು. ಯಾರ್ಯಾರು ಅನೇಕ ವರ್ಷಗಳಿಂದ ಪಕ್ಷವನ್ನು ಕಟ್ಟಿಕೊಂಡು ಎಲ್ಲರೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.